ಸುಮಾರು 18 ವರ್ಷಗಳ ಬಳಿಕ ಚೊಚ್ಚಲ ಬಾರಿಗೆ ಆರ್ಸಿಬಿ ಕಪ್ ಅನ್ನ ಗೆಲ್ತು. ಆ ಒಂದು ಗೆಲುವನ್ನ 18 ಗಂಟೆಗಳ ಕಾಲ ಸಂಭ್ರಮಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಚಿನ್ನಸ್ವಾಮಿ ಬಳಿ ಭೀಕರ ಕಾಲ್ತುಳಿತ ಉಂಟಾಗಿ 11 ಮಂದಿ ಸಾವನ್ನಪ್ತಾರೆ. ಈಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ 11 ಜನರ ಸಾವಿಗೆ ಕಾರಣ ಆಯ್ತಾ, ಆ 3 ಕಾರಣ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇರುವಂತದ್ದು. ಸರ್ಕಾರ, ಪೊಲೀಸ್ ಇಲಾಖೆ, ಕೆಎಸ್ಸಿಎ ನಿರ್ಧಾರಕ್ಕೆ 11 ಜನರು ಬಲಿಯಾದ್ರು. ಫ್ಯಾನ್ಸ್ ಜೀವದ ಜೊತೆ ಚೆಲ್ಲಾಟವಾಡಿದ್ರ ಹಾಗಿದ್ರೆ ದೊಡ್ಡವರು. 3 ಎಡವಟ್ಟಿಗೆ ಅಮಾಯಕ ಅಭಿಮಾನಿಗಳು ಬಲಿಯಾಗಿದ್ದಾರೆ. ಸಂಭ್ರಮಿಸಲು ಬಂದು ಸಾವಿನ ಮನೆ ಸೇರಿದ 11 ಮಂದಿ. ಹಾಗಾದ್ರೆ ಆ 3 ಕಾರಣಗಳೇನು? ಒಂದೊಂದೇ ನಿಮ್ಮ ಜೀ ಕನ್ನಡ ನ್ಯೂಸ್ ತಿಳಿಸ್ತಾ ಹೋಗುತ್ತೆ. ಸದ್ಯ ಸರ್ಕಾರ, ಪೊಲೀಸ್ ಇಲಾಖೆ, ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, ಈ 3 ಅಂದರೆ ಈ 3 ಎಡವಟ್ಟಿಗೆನೆ ಅಮಾಯಕ ಅಭಿಮಾನಿಗಳು ಬಲಿಯಾಗಿದ್ದಾರೆ. ಆ 3 ಕಾರಣಗಳೇನು ಅನ್ನೋದರ ಕುರಿತಾಗಿ ನೋಡ್ತಾ ಹೋಗೋಣ. ಒಂದು, ಸರಿಯಾದ ಟಿಕೆಟ್ ವ್ಯವಸ್ಥೆ ಮಾಡದೇ ಇರೋದೇ ಈ ಒಂದು ಭೀಕರ ಕಾಲ್ತುಳಿತಕ್ಕೆ ಕಾರಣ ಅಂತಲೇ ಹೇಳಬಹುದು. ಸರಿಯಾದ ಟಿಕೆಟ್ ವ್ಯವಸ್ಥೆ ಮಾಡದೆ ಕೆಎಸ್ಸಿಎ ಎಡವಟ್ಟನ್ನ ಮಾಡ್ತು. ಫಸ್ಟೇ ಇಲ್ಲಿ 3 ರಿಂದ 4 ಗಂಟೆವರೆಗೂ ಟಿಕೆಟ್ ಬಗ್ಗೆ ಮಾಹಿತಿನೇನೆ ಹಂಚಿಕೊಂಡಿಲ್ಲ. ಫ್ರೀ ಎಂಟ್ರಿ ಅಂತ ಸ್ಟೇಡಿಯಂ ಕಡೆ ಜನಸಾಗರವೇ ಬಂದಿತ್ತು. ಫ್ರೀ ಟಿಕೆಟ್ ವ್ಯವಸ್ಥೆ ಮಾಡಿದ್ರೂ ಕೂಡ ಸರಿಯಾದ ಪ್ಲಾನ್ ಇರಲಿಲ್ಲ. ಹೀಗಾಗಿ ಹೆಚ್ಚು ಜನ ಸೇರಿ ಕಾಲ್ತುಳಿತಕ್ಕೆ 11 ಜನರು ಸಾವನ್ನಪ್ತಾರೆ. ನೋಡಿ, ಈಗ ಸಾಮಾನ್ಯವಾಗಿ ಮ್ಯಾಚ್ ನಡೀತಾ ಇತ್ತು ಅನ್ನೋ ಸಂದರ್ಭದಲ್ಲೇ 5,000, 10,000, 15,000 ಇದ್ರೂ ಕೂಡ ಅಭಿಮಾನಿಗಳು, ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಇರೋದೇ 30,000 ಜನ. ಆಗ 10,000 ಟಿಕೆಟ್ ಪಡಿಸಿದಾಗಲೇ ಒಂದು 70,000, 80,000 ಜನ ಬರ್ತಾ ಇದ್ರು. ಈಗಂತೂ ಫ್ರೀ. ಅದಾದ್ಮೇಲೆ 18 ವರ್ಷದ ನಂತರ ಕಪ್ ಗೆದ್ದಿದ್ದೀವಿ. ಎಷ್ಟೊಂದು ಮಂದಿ ಬರಬೇಡ, ಲಕ್ಷಾಂತರ ಮಂದಿ ಬರ್ತಾರೆ ಅನ್ನೋದು ಬೇಸಿಕ್. ಆದರೆ ಇದ್ಯಾವುದನ್ನು ಕೂಡ ಚಿಂತಿಸದೆ ಫ್ರೀ ಟಿಕೆಟ್ ಅಂತ ಅನೌನ್ಸ್ ಮಾಡಿ ಆ ಫ್ರೀ ಟಿಕೆಟ್ ವ್ಯವಸ್ಥೆ ಮಾಡಿದ್ರು. ಅಂದರೆ ಫ್ರೀ ಅಂದರೆ ಯಾವ ಗೇಟಿಂದ ಹೋಗಬೇಕು, ಏನು ತೋರಿಸ್ಬೇಕು, ಯಾವ ಐಡಿಯನ್ನು ತೋರಿಸ್ಬೇಕು, ಏನು ಎತ್ತ ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದು ಕ್ಲಾರಿಟಿನೇ ಇರಲಿಲ್ಲ. ನಿನ್ನೆ ಬಂದಂತಹ ಜನರಿಗೂ ಕೂಡ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇರಲಿಲ್ಲ. ಸೊ ಹೀಗಾಗಿ ಕೆಎಸ್ಸಿಎ ಮಾಡಿರುವಂತಹ ಎಡವಟ್ಟೆ ಮುಖ್ಯ ಕಾರಣ. ಫ್ರೀ ಅಂದಮೇಲೆ ಯಾರು ತಾನೇ ಬಿಡ್ತಾರೆ? 18 ವರ್ಷ ಆದಮೇಲೆ, ಅದು ಬೇರೆ ನಾವು ಕಪ್ ಗೆದ್ದಿದ್ದೀವಿ. ಆ್ಯಂಡ್ ಆಟಗಾರರು ಬರ್ತಾ ಇದ್ದಾರೆ, ವಿರಾಟ್ ಕೊಹ್ಲಿ ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ಸ್ವಲ್ಪ ದೂರದಿಂದ ಆದರೂ ಪರವಾಗಿಲ್ಲ, ಅವರ ಕಣ್ಣಾರೆ ನೋಡಬೇಕು ಅಂತ ಲಕ್ಷಾಂತರ ಮಂದಿ ಅಭಿಮಾನಿಗಳು ಬಂದೇ ಬರ್ತಾರೆ. ಆರ್ಸಿಬಿ ಕ್ರೇಜ್ ಎಷ್ಟಿದೆ, ಆರ್ಸಿಬಿ ಅಭಿಮಾನಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದು ಇಡೀ ಜಗತ್ತಿಗೇನೆ ಗೊತ್ತಿರುವಂತಹ ವಿಚಾರ. ಇನ್ನು 2ನೇ ಕಾರಣ, ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಖಚಿತತೆನೇ ಇರಲಿಲ್ಲ. ಭದ್ರತೆ ವೈಫಲ್ಯ ಅಂಶಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಿ ಕಾರ್ಯಕ್ರಮ ನಡೆಸಲಾಗುತ್ತೆ. 2 ಕಡೆ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳ ಅಭಿಪ್ರಾಯವನ್ನ ಇಲ್ಲಿ ಪರಿಗಣಿಸಲಿಲ್ವಾ? ನಿರ್ಲಕ್ಷ್ಯ ತೋರ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ. ವಿಧಾನಸೌಧ ಮತ್ತು ಚಿನ್ನಸ್ವಾಮಿಯಲ್ಲೂ ಕೂಡ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾರೆ. ಹೀಗಾಗಿ 2 ಕಡೆ ಹೆಚ್ಚು ಜನ ಸೇರಿ ಕಾಲ್ತುಳಿತ ಸಂಭವಿಸುತ್ತೆ. ಒಂದು ಪ್ರೀ ಪ್ಲಾನ್ ಅನ್ನೋದೇ ಇರಲಿಲ್ಲ. 2 ಕಡೆ ಕಾರ್ಯಕ್ರಮ ಅವಶ್ಯಕತೆ ಇತ್ತ? ಇಲ್ಲ ಒಂದು ವಿಧಾನಸೌಧದ ಬಳಿ ಮಾಡಬೇಕಿತ್ತು, ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಮಾಡಬೇಕಿತ್ತು. ಸೊ ಪಕ್ಕಾ ಪ್ಲಾನ್ ಮಾಡಿ ಭದ್ರತೆಯನ್ನು ಯಾವ ರೀತಿ ಒದಗಿಸಬೇಕು, ಪ್ರೋಗ್ರಾಮ್ ಎಷ್ಟು ಗಂಟೆಗಳ ಕಾಲ, ಎಷ್ಟು ನಿಮಿಷಗಳ ಕಾಲ ನಡೆಸಬೇಕು, 2 ಕಡೆ ಮಾಡೋ ಅವಶ್ಯಕತೆ ಇದೆಯಾ? ಅಭಿಮಾನಿಗಳ ಸಂಖ್ಯೆ ಲಕ್ಷಾಂತರ ಮಂದಿ ಬರ್ತಾರೆ ಅಂತ ಗೊತ್ತಿದ್ರೂ ಕೂಡ ವಿಧಾನಸೌಧದಿಂದ ಚಿನ್ನಸ್ವಾಮಿಗೆ ಶಿಫ್ಟ್ ಮಾಡೋದಕ್ಕಾಗುತ್ತಾ? ಸೊ ಇಲ್ಲಿಂದ ಅಲ್ಲಿ ತನಕ ಅಭಿಮಾನಿಗಳಿರ್ತಾರೆ. ಸೊ ಈ ರಿಸ್ಕನ್ನು ತೆಗೆದುಕೊಳ್ಳಬಹುದಾ ಅಂತ ಸರ್ಕಾರ ಇಲ್ಲಿ ಯೋಚನೆ ಮಾಡಬೇಕಾಗಿತ್ತು. ಇದೇ 2ನೇ ಕಾರಣ. 3ನೇ ಕಾರಣ, ಸರಿಯಾದ ಬಂದೋಬಸ್ತ್ ವ್ಯವಸ್ಥೆ. ಇದೇ ಮೇನು. ಸರಿಯಾಗಿ ಭದ್ರತೆಯನ್ನು ಒದಗಿಸಿಕೊಳ್ಳಲಿಲ್ಲ ಸರ್ಕಾರ. ಸರಿಯಾದ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳದ ಕಾಕಿ 11 ಗಂಟೆಗೆ ಮೀಟಿಂಗ್ ಮಾಡಿ ನಿರ್ಧಾರವನ್ನ ಮಾಡಿತ್ತು ಸರ್ಕಾರ. ನಿನ್ನೆ ಬೆಳಗ್ಗೆ 11 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘಟನೆ ನಡೆದಿದ್ದು 3 ಗಂಟೆಗೆ. 3 ರಿಂದ 4 ತಾಸು ಇದ್ರೂ ಕೂಡ ಸರಿಯಾದ ಬಂದೋಬಸ್ತ್ ವ್ಯವಸ್ಥೆ ಇರಲಿಲ್ಲ. ವಿಧಾನಸೌಧದ ಕಾರ್ಯಕ್ರಮದ ಬಗ್ಗೆಯೇ ಹೆಚ್ಚು ಗಮನವನ್ನ ಹರಿಸಿದ್ರು ಪೊಲೀಸರು.
ಜನರ ನೂಕಾಟ ತಳ್ಳಾಟದ ನಡುವೆ ಪೊಲೀಸ್ ಫೋರ್ಸೇ ಇರಲಿಲ್ಲ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ. ಕಡಿಮೆ ಸಿಬ್ಬಂದಿ ಇದ್ದಿದ್ರಿಂದ ನಿನ್ನೆ ಕೈ ಮೀರಿದ್ದ ಕಂಟ್ರೋಲ್. ನೋಡಿ, ಬಹುಮುಖ್ಯವಾಗಿ ಇಲ್ಲಿ ವಿಧಾನಸೌಧದ ಹತ್ರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅದಾದಮೇಲೆ ಚಿನ್ನಸ್ವಾಮಿಗೆ ಶಿಫ್ಟ್ ಮಾಡಲಾಗುತ್ತೆ, ಅಂದರೆ ಆಟಗಾರರು ಅಲ್ಲೋಗಿ ಸಂಭ್ರಮಾಚರಣೆ ಕಾರ್ಯಕ್ರಮ ಜರುಗುತ್ತೆ ಅನ್ನೋದು ಪ್ಲ್ಯಾನ್ ಇತ್ತು. ಆದರೆ ಪೊಲೀಸರೆಲ್ಲರೂ ಕೂಡ ಹೆಚ್ಚು ನಿಗಾ ವಹಿಸಿದ್ದು ವಿಧಾನಸೌಧದ ಬಳಿ. ಚಿನ್ನಸ್ವಾಮಿ ಬಳಿ ಪೊಲೀಸರೇ ಇರಲಿಲ್ಲ, ಬಿಟ್ಟಿದ್ರಲ್ಲಿ. ಆ್ಯಕ್ಚುಲ್ ಆಗಿ ಹೆಚ್ಚು ಜನ ಸೇರಿದ್ದೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ. ಸೊ ಹೀಗಾಗಿ ಈ 3 ಮುಖ್ಯ ಕಾರಣಗಳೇ ನಿನ್ನೆ ನಡೆದಂತಹ ಘನಘೋರ ದುರಂತಕ್ಕೆ ರೀಸನ್. ಎಸ್, ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಅಮಾಯಕರ ಜೀವ ಬಲಿಯಾಗೋಯ್ತು, 11 ಮಂದಿ ಸಾವನ್ನಪ್ಪಿದ್ರು. ಸರ್ಕಾರ ಮಾಡಿದ ಎಡವಟ್ಟಿನಿಂದ, KSCA ಎಡವಟ್ಟಿನಿಂದ, ನೆಗ್ಲಿಜೆನ್ಸಿಯಿಂದ 11 ಮಂದಿ ಸಾವನ್ನಪ್ಪಿದ್ದಾರೆ. ಈಗ ಪ್ರಮುಖ 3 ಕಾರಣಗಳನ್ನು ಕೂಡ ನಾವು ತಿಳಿಸ್ಕೊಡ್ತಾ ಇದ್ವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಖಂಡಿತವಾಗಲು ಇಲ್ಲಿ ಮೊದಲೇದಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಂದು ಕಾಲ್ತುಳಿತ ಪ್ರಕರಣ ಏನಿದೆ ಅದಕ್ಕೆ ಮೇಲ್ನೋಟಕ್ಕೆ ನೇರವಾಗಿ ಕಾರಣ ಸರ್ಕಾರ ಮತ್ತು KSCA ಅನ್ನೋದು ಇಲ್ಲಿ ನೇರವಾಗಿ ಹೇಳ್ಬೋದು. ಯಾಕಂತಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಮೇಜರ್ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ತೇನೆ, ಅದೇ ರೀತಿಯಾಗಿ ಈ ಒಂದು ಪರೇಡ್ ನಡೆಯುತ್ತೆ ಇಲ್ಲೋ ಅನ್ನೋ ಒಂದು ಸ್ಪಷ್ಟತೆ ಇಲ್ದೇನೆ ಮತ್ತು ಟಿಕೆಟ್ ಅನ್ನ ಒಳಗಡೆ ಅಂದ್ರೆ ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟೋದಕ್ಕೆ ಟಿಕೆಟ್ ಅನ್ನ ಕೊಡ್ಬೇಕಾ ಅಥವಾ ಫ್ರೀ ಆಗಿ ಬಿಡ್ಬೇಕಾ ಅನ್ನೋ ಗೊಂದಲಗಳು 3 ಗಂಟೆಯವರೆಗೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಯಾವುದೇ ನಿರ್ಧಾರಗಳನ್ನು ಕೂಡ ಕೈಗೊಂಡಿರ್ಲಿಲ್ಲ. ಇನ್ನು ಪೊಲೀಸರ ಮಾತು ಕೇಳ್ದೇನೆ ಈ ಪೊಲೀಸರು ಮೊನ್ನೆಯಿಂದನೂ ಕೂಡ ಹೇಳ್ತಾ ಇದ್ರು ಸರಿಯಾದಂತಹ ಕ್ರಮ ಇಲ್ದೇನೆ ತರಾತುರಿಯಲ್ಲಿ ಮಾಡೋದು ಬೇಡ ಅನ್ನೋ ಒಂದು ಸಲಹೆಗಳನ್ನು ಕೂಡ ಕೊಟ್ಟಿದ್ರು. ಆದ್ರೆ ಮೈದಾನಕ್ಕೆ ಮೊದಲು ಬಂದವರಿಗೆ ಆದ್ಯತೆ ಅಂತ KSCA ಕೂಡ ಹೇಳಿತ್ತು. ಹೀಗಾಗಿ ಸ್ಟೇಡಿಯಂ ಬಳಿ ನೂಕುನುಗ್ಗಲು ಅಂದ್ರೆ ಸರಿಸುಮಾರು 1 ಗಂಟೆವರೆಗೂ ಕೂಡ ಅಭಿಮಾನಿಗಳು ಜಮಾಯಿಸಿದ್ರು. ಆದ್ರೆ KSCA ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಒಳಗಡೆ ಬಿಟ್ಟಿರ್ಲಿಲ್ಲ. ಇನ್ನು ಲಕ್ಷಾಂತರ ಜನ ಮೈದಾನದ ಮುಂದೆ ಜಮಾಯಿಸಿದಾಗ ಗೇಟ್ ಓಪನ್ ಮಾಡಿರುವಂತ ಸಂಜೆ 4 ಗಂಟೆ ಸುಮಾರಿಗೆ, ಅಂದ್ರೆ ಯಾವುದೇ ಪಂದ್ಯಗಳು ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಸಂದರ್ಭದಲ್ಲಿ 4 ಗಂಟೆಯ ನಂತರ ಈ ಒಂದು ಗೇಟ್ ಗಳನ್ನ ಓಪನ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿಯೇ ಗೇಟ್ ಗಳನ್ನ ಓಪನ್ ಮಾಡುವಂತಹ ಪ್ರೊಸೆಸ್ಗೆ ಇವರು ಹೋಗಿತ್ತು. ಇನ್ನು ಸ್ಲಾಬ್ ಕಟ್ ಆಗಿ ಒಮ್ಮೆಲೆ ಕೆಳಗೆ ಬಿದ್ದಿದ್ರಿಂದ ಅಭಿಮಾನಿಗಳು ಕಾಲು ತುಳಿಸಿದ್ದಾಗೆ ನೂಕುನುಗ್ಗಲು ಕೂಡ ಆಗಿರುವಂತದ್ದು. ಇನ್ನು ಪ್ರಮುಖವಾಗಿ ಟಿಕೆಟ್ ಫ್ರೀ ಅಂತ ಹೇಳಿದ್ದಕ್ಕೆ ಮತ್ತು ಎಲ್ಲರಿಗೂ ಕೂಡ ಅವಕಾಶ ಇದೆ ಅನ್ನೋ ಒಂದು ಆಂಗಲ್ ನಲ್ಲಿ ಹೇಳಿದ್ದಕ್ಕೆ ಅಭಿಮಾನಿಗಳು 100ರ ಸಂಖ್ಯೆಯಲ್ಲಿ ಸೇರ್ಕೊಂಡಿರುವಂತದ್ದು. ಇನ್ನು ಈ ಸರ್ಕಾರ, ಪೊಲೀಸ್ ಇಲಾಖೆ, KSCA ನಿರ್ಧಾರಗಳಿಂದ ಈ ಒಂದು 11 ಬಲಿ ಆಗಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂತದ್ದು. ಫ್ರೀ ಎಂಟ್ರಿ ಅಂತ ಸ್ಟೇಡಿಯಂ ಕಡೆ ಅನೇಕ ಜನ ಬಂದಿರುವಂತದ್ದು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರ ಎಡವಟ್ಟು ಮಾಡಿರುವಂತದ್ದು, ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಖಚಿತತೆ ಇರಲಿಲ್ಲ. ಇನ್ನು ಪೊಲೀಸರಿಂದ ಭದ್ರತಾ ವೈಫಲ್ಯ ಆಗಬಹುದು ಅನ್ನೋ ಒಂದು ಅಂಶಗಳನ್ನ ನಿರ್ಲಕ್ಷ್ಯ ಮಾಡಿ ಕಾರ್ಯಕ್ರಮವನ್ನು ಕೂಡ ನಿರ್ಧಾರ ಮಾಡಲಾಗಿತ್ತು. ಇನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮತ್ತು ರೋಡ್ ಶೋ ಬೇಡ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಹಿರಿಯ ಪೊಲೀಸ್ ಅಧಿಕಾರಿಗಳು. ಆ ಸಂದರ್ಭದಲ್ಲಿ ರೋಡ್ ಶೋ ಬಗ್ಗೆ ಆಮೇಲೆ ನಿರ್ಧಾರ ಮಾಡೋಣ, ಮೊದಲು ವಿಧಾನಸೌಧದ ಈ ಸ್ಟೆಪ್ಸ್ ಗಳ ಮೇಲೆ ನಾವು ಕಾರ್ಯಕ್ರಮ ಮಾಡ್ಬಿಡೋಣ ಅನ್ನೋ ಒಂದು ತರಾತುರಿಯಲ್ಲಿ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಸರಿಯಾದಂತಹ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ತೇನೆ. ಯಾವತ್ತೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ಪಂದ್ಯಗಳಾಗಿರ್ಬಹುದು ಮತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿರ್ಬೋದು ಅವು ಇದ್ದಂತಹ ಸಂದರ್ಭದಲ್ಲಿ ಒಂದು 2-3 ದಿನ 4-5 ದಿನಗಳ ಕಾಲ ಮೊದಲೇ ಒಂದು ಪ್ರಿಕಾಷನ್ಸ್ ಅನ್ನ ತೆಗೆದುಕೊಂಡು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಭದ್ರತೆಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳುತ್ತೆ. ಆದ್ರೆ ಏಕಾಏಕಿ ಒಂದೇ ದಿನ ರಾತ್ರಿ ನಿರ್ಧಾರ ಆಗುತ್ತೆ, ಬೆಳಗ್ಗೆ ಕಾರ್ಯಕ್ರಮ ನಡೆಯೋದಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಪೊಲೀಸರು ಭದ್ರತೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಕೊಟ್ಟಿಲ್ಲ ಮತ್ತು ವಿಧಾನಸೌಧದ ಬಳಿ ಇರುವಂತಹ VVIP ಮತ್ತು VIP-ಗಳಿಗೆ ಸೆಕ್ಯೂರಿಟಿ ಕೊಡುವಂತಹ ಆಂಗಲ್ ನಲ್ಲಿ ಪೊಲೀಸರು ಅಲ್ಲಿ ಬಿಸಿ ಆಗಿದ್ರು. ಸ್ಟೇಡಿಯಂ ಬಳಿ ಕೂಡ ಪೊಲೀಸರ ಸಂಖ್ಯೆ ಕಡಿಮೆ ಇತ್ತು. ಈ ಎಲ್ಲಾ ಆಂಗಲ್ ನಲ್ಲೂ ಕೂಡ ಪೊಲೀಸರು ಎಷ್ಟೇ ಅನೌನ್ಸ್ ಮಾಡಿ, ಪೊಲೀಸರು ಎಷ್ಟೇ ಕೇಳ್ಕೊಂಡ್ರು ಕೂಡ ಜನ ಕ್ರಿಕೆಟ್ ಟೀಮ್ ಅನ್ನ ನೋಡ್ಬೇಕು, ನೆಚ್ಚಿನ ತಂಡವನ್ನ ಅಭಿನಂದಿಸಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ನುಗ್ಗಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಎಲ್ಲಾ ಆಂಗಲ್ ನಲ್ಲೂ ಕೂಡ ಪೊಲೀಸರು, ಸರ್ಕಾರ ಮತ್ತು KSCA ಏನಿದೆ ಎಲ್ಲದರ ಎಡವಟ್ಟು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. 11 ಜನರ ದಾರುಣ ಸಾವಿಗೆ ಇವೇ ಪ್ರಮುಖ ಕಾರಣಗಳು ಅಂತ ಹೇಳ್ಬೋದು. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.